ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಸ್ಪೆಷಲ್ ಆಗಿ ಒಂದು ಗೋಬಿ 65 ಮಾಡುವ. ಮೊದಲಿಗೆ ಒಂದು ಸಣ್ಣ ಕಾಲಿಫ್ಲವರ್ ತಗೊಂಡು ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ 2 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಅರ್ಧ ಬೇಯಿಸಿ ನೀರು ತೆಗೆದು ನಾವು ಇಡಬೇಕು. ಈಗ ನಾವು ಒಂದು ಮಿಕ್ಸಿಂಗ್ ಬೌಲಿಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/4 ಸ್ಪೂನು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಕಲ್ಲರಿಗೆ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಮೈದಾ ಹುಡಿ, 1 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ನೋಡ್ಕೊಂಡು ಹಾಕಿ, ತುಂಬ ತೆಳುಸ ಬೇಡ ತುಂಬ ದಪ್ಪಸ ಬೇಡ, ಅದಕ್ಕೆ ಇರಲಿ. ಈಗ ಅದಕ್ಕೆ ನಾವು ಕಾಲಿಫ್ಲವರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಮಿಡಿಯೇಟ್ ಕೂಡ ಫ್ರೈ ಮಾಡ್ಬೋದು ಅಥವಾ ಒಂದು 10 ನಿಮಿಷ ಇಡ್ಬೋದು. ಈಗ ನಾನು ಒಂದು ದೊಡ್ಡ ಕಡಾಯಿಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ನಾವು ಬಿಸಿ ಮಾಡುವ. ಎಣ್ಣೆ ಬಿಸಿ ಆಗುವಾಗ ನಾವು ಒಂದೊಂದೇ ಗೋಬಿಯನ್ನು ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಒಮ್ಮೆಲೆ ಎಲ್ಲವನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಅದು ಎಣ್ಣೆ ತಣ್ಣಗಾದರೆ ಮತ್ತು ಅದು ಎಣ್ಣೆ ಹಿಡ್ಕೊಳ್ತದೆ. ಗೋಲ್ಡನ್ ಬ್ರೌನ್ ವರೆಗೆ ಫ್ರೈ ಮಾಡಿದ ನಂತರ ಅದನ್ನು ನಾವು ಟಿಶ್ಯೂ ಪೇಪರ್ ಹಾಕಿ ತೆಗೆದಿಡುವ. ಹಾಗೆ ಉಳಿದ ಗೋಬಿಗಳನ್ನು ಕೂಡ ಅದೇ ರೀತಿಯಲ್ಲಿ ನಾವು ಫ್ರೈ ಮಾಡಿ ತೆಗೆಯುವ. ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 2 ರಿಂದ 3 ಕಾಯಿ ಮೆಣಸನ್ನು ಕೂಡ ಫ್ರೈ ಮಾಡಿ ತೆಗೆಯುವ. ಕೊನೆಗೆ ನಾವು ಫ್ರೈ ಮಾಡಿದ ಕರಿಬೇವು ಸೊಪ್ಪು ಮತ್ತು ಕಾಯಿ ಮೆಣಸು ಹಾಕಿದರೆ ರೆಸ್ಟೋರೆಂಟ್ ಶೈಲಿಯ ಗೋಬಿ 65 ತಿನ್ನಲು ರೆಡಿ. ತುಂಬ ಟೇಸ್ಟಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.